ನಿಮ್ಮ ಹತ್ರ ಯಾರ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಾ? ಯಾರ ಹತ್ರ ಇಲ್ಲ ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ಇದು ಮಾಡಿಸ್ಕೊಳ್ಳಿ, ತುಂಬ ಉಪಯೋಗ ಅಂತದ್ದು. ಇದನ್ನು 1998ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದೇನೆಂದರೆ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಜಾರಿಗೊಳಿಸಿದೆ. ಇದರಿಂದ ಏನು ಉಪಯೋಗ ಅಂದರೆ 1.5 ಲಕ್ಷದವರೆಗೂ ನಿಮ್ಗೇನು ಅಡಮಾನ ಇಲ್ಲದೇ ಸಾಲ ಕೊಡ್ತಾರೆ. ನಿಮ್ಮದು ಬೆಳೆ ಮೇಲೆ ಬೆಳೆಗೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಲ ಕೊಡ್ತಾರೆ. ಕೃಷಿಯೇತರ ಚಟುವಟಿಕೆಗಳಿಗೆ ಮತ್ತು 50,000ವರೆಗೂ ಇನ್ಶೂರೆನ್ಸು ಕೊಡ್ತಾರೆ. ಇದನ್ನು ಯಾವ ರೀತಿ ಸಾಲ ಕೊಡ್ತಾರೆ ಅಂದರೆ ಬೆಳೆ ಸಾಲ ಕೊಡ್ತಾರೆ, ಫಾರ್ಮ್ ಆಪ್ರೇಟಿಂಗ್ ಸಾಲ ಕೊಡ್ತಾರೆ. ನೀವೇನಾದರೂ ಟ್ರ್ಯಾಕ್ಟರ್ ಏನು ಬೇಕಾದ್ರೂ ಸಾಲ ತೊಗೊಬೋದು. ಇಲ್ಲ ಯಾವುದನ್ನ ಜಮೀನು ಯಾವುದನ್ನ ಹೊಲ ತೊಗೊಳೋಕ್ಕೂ ಸಾಲ ತೊಗೊಬೋದು. ಇಲ್ಲ ಕೃಷಿ ವ್ಯವಹಾರ ಮಾಡೋಕ್ಕೂ ಸಾಲ ತೊಗೊಬೋದು. ಡೈರಿಗೆ ಹಸು ಕುರಿ ಆ ಥರ ಸಾಕೋಕ್ಕೂ ಸಾಲ ತೊಗೊಬೋದು. ಇಲ್ಲ ಕೋಳಿ ಸಾಕೋಕ್ಕೂ ಸಾಲ ತೊಗೊಬೋದು. ನಿಮ್ಮದೇನು ತೋಟಗಾರಿಕೆಗೂ ಸಾಲ ಕೊಡ್ತಾರೆ. ಇದನ್ನು ಯಾರ್ಯಾರು ಪಡ್ಕೊಬೋದು ಅಂದರೆ ಮೊದಲು ಅವರು ಭಾರತೀಯ ಆಗಿರಬೇಕು, ನಂತರ ರೈತರಾಗಿರಬೇಕು. ರೈತರು ಪಶುಸಂಗೋಪನೆ ಹಾಗೂ ಮೀನುಗಾರಿಕಾ ಸಂಬಂಧಿತ ಯಾವುದೇ ವ್ಯಕ್ತಿ ಪಡೆಯಬಹುದು. ಇಲ್ಲ ಅಥವಾ ನೀವೇನಾದರೂ ಬೇರೆಯವ್ರ ಜಮೀನಿನಲ್ಲಿ ಸಾಗುವಳಿ ಮಾಡ್ತಿದ್ರು ಅವರು ಸಾಲ ತೊಗೋಬೋದು. ಇಲ್ಲ ಈ ಕ್ರೆಡಿಟ್ ಕಾರ್ಡ್ ತೊಗೋಬೋದು. ಈ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋ ವಯಸ್ಸು 18ರಿಂದ 75 ವರ್ಷ ಆಗಿರಬೇಕು. ಏನೇನು ದಾಖಲೆ ಬೇಕಂದರೆ ನೀವೇನು ರೈತರ ಸಾಗುವಳಿ ಮಾಡುವ ಜಮೀನಿನ ದಾಖಲೆ ಹೊಂದಿರಬೇಕು. ಅಥವಾ ನೀವೇನು ಬೇರೆಯವ್ರ ಜಮೀನಲ್ಲಿ ಸಾಗುವಳಿ ಮಾಡಿದರೆ ಆ ಒಪ್ಪಂದ ಪತ್ರ ಹೊಂದಿರಬೇಕು. ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕು, RTC ಪತ್ರ ಬೇಕು, ಪ್ಯಾನ್ ಕಾರ್ಡ್ ಬೇಕು, ನಿಮ್ಮ ಮೊಬೈಲ್ ನಂಬರು, ಪಾಸ್ಪೋರ್ಟು ಮತ್ತು ಒಂದು ಬ್ಯಾಂಕ್ ಖಾತೆ ಪುಸ್ತಕ. ನೀವು ಯಾವುದೇ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ಒಂದು ಅರ್ಜಿ ಕೊಡ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಂತ. ಅದು ನೀವು ತುಂಬಿಕೊಟ್ರೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಎಷ್ಟೆಷ್ಟು ಸಾಲ ಬರುತ್ತೆ ಅಂದರೆ ಒಂದು ಎಕರೆ ರಾಗಿ ಬೆಳೆಗೆ 22,000 ಸಾಲ ಕೊಡ್ತಾರೆ. ಗುಲಾಬಿ ಬೆಳೆಗೆ 1 ಲಕ್ಷದವರೆಗೂ ಕೊಡ್ತಾರೆ. ಏನು ನಿಮ್ಮದೇನು ಅಡಮಾನನೇ ಬೇಡ, ಹಂಗೆ ಸಾಲ ಕೊಡ್ತಾರೆ. ನೀವೇನು ನವಿಲುಕೋಸು ಬೆಳೆಯೋಕ್ಕೆ 48,000 ಕೊಡ್ತಾರೆ 1 ಎಕರೆಗೆ. ಇದೇ ಥರ 1.5 ಲಕ್ಷದವರೆಗೂ ಸಾಲ ತೊಗೊಬೋದು, ಏನು ಅಡಮಾನ ಇಲ್ದೇ. ಮತ್ತು ಅದರಿಂದ ಇನ್ಶೂರೆನ್ಸು ಬರುತ್ತೆ. ಈ ಒಂದು ಸಣ್ಣ ವಿಡಿಯೋ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತೋರಿಸ್ಕೊಡ್ತೀವಿ. ಭಾರತ ಸರ್ಕಾರ ದೇಶದ ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪರಿಚಯಿಸಿದ್ದು ಕೈಗೆಟುಕುವ ದರದಲ್ಲಿ ಸಾಲ ಒದಗಿಸಲು ಇದು ಸಹಾಯಕವಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಬೇಕೆಂದರೆ ಇನ್ಮುಂದೆ 3 ದಾಖಲೆಗಳನ್ನು ಸಲ್ಲಿಸಬೇಕು, ಹೀಗೆಂದು ಕೇಂದ್ರ ಕೃಷಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಕಿಸಾನ್ ಕಾರ್ಡ್ ಪಡೆಯಲು ಇಚ್ಛಿಸಿದವರು ಮೊದಲಿಗೆ ತಾವು ರೈತ ಎಂಬುದಕ್ಕೆ ಸಾಕ್ಷಿ ಕೊಡಬೇಕು. ನಂತರ ವಾಸದ ದೃಢೀಕರಣ ಪತ್ರ, 3ನೇದಾಗಿ ಬ್ಯಾಂಕಿನಲ್ಲಿ ಯಾವುದೇ ಸಾಲ ಉಳಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಲು ಅಫಿಡವಿಟ್ ಸಲ್ಲಿಸುವಂತೆ ತಿಳಿಸಲಾಗಿದೆ. ಈ 3 ದಾಖಲೆಗಳೊಂದಿಗೆ ಕಿಸಾನ್ ಕಾರ್ಡ್ ಪಡೆಯಬಹುದು. ಈ ಯೋಜನೆ ಮೂಲಕ ರೈತರು ಕೃಷಿ ಮೇಲೆ 3 ಲಕ್ಷಗಳವರೆಗೆ ಸಾಲ ಪಡೆಯಬಹುದಂತೆ. ಹಾಗಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಕೇವಲ ಕೃಷಿಕರಿಗೆ ಮಾತ್ರ ಸೀಮಿತವಾಗಿಸಲ್ಲ, ಬದಲಿಗೆ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಾಲ ಕೂಡ ನೀಡ್ತಾ ಇದೆ. ಈ ಸಾಲವನ್ನ ರಾಜ್ಯ ಸರ್ಕಾರಗಳು, ಬ್ಯಾಂಕ್ ಮತ್ತು ಗ್ರಾಮ ಸಾಕ್ಷಿ ಕೊಡಬೇಕು. ನಂತರ ವಾಸದ ದೃಢೀಕರಣ ಪತ್ರ, 3ನೇದಾಗಿ ಬ್ಯಾಂಕಿನಲ್ಲಿ ಯಾವುದೇ ಸಾಲ ಉಳಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಲು ಅಫಿಡವಿಟ್ ಸಲ್ಲಿಸುವಂತೆ ತಿಳಿಸಲಾಗಿದೆ. ಈ 3 ದಾಖಲೆಗಳೊಂದಿಗೆ ಕಿಸಾನ್ ಕಾರ್ಡ್ ಪಡೆಯಬಹುದು. ಈ ಯೋಜನೆ ಮೂಲಕ ರೈತರು ಕೃಷಿ ಮೇಲೆ 3 ಲಕ್ಷಗಳವರೆಗೆ ಸಾಲ ಪಡೆಯಬಹುದಂತೆ. ಹಾಗಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಕೇವಲ ಕೃಷಿಕರಿಗೆ ಮಾತ್ರ ಸೀಮಿತವಾಗಿಸಲ್ಲ, ಬದಲಿಗೆ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಾಲ ಕೂಡ ನೀಡ್ತಾ ಇದೆ. ಈ ಸಾಲವನ್ನ ರಾಜ್ಯ ಸರ್ಕಾರಗಳು, ಬ್ಯಾಂಕ್ ಮತ್ತು ಗ್ರಾಮ ಪಂಚಾಯಿತಿ ಸಹಾಯದಿಂದ ವಿತರಿಸಬಹುದಾಗಿದೆ. ಇನ್ನು 3 ಲಕ್ಷದವರೆಗಿನ ಸಾಲಕ್ಕೆ ಇಲ್ಲಿ 7% ಬಡ್ಡಿ ದರವನ್ನು ವಿಧಿಸಲಾಗಿದೆ. ಅಷ್ಟಲ್ಲದೆ ಈ ಸಾಲದ ಮೊತ್ತವನ್ನು 1 ವರ್ಷದ ಒಳಗೆ ಮರುಪಾವತಿ ಮಾಡಿದರೆ 3% ರಿಯಾಯಿತಿ ಕೂಡ ಪಡೆಯಬಹುದಾಗಿದೆ.